ಹಾಯ್ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ನಾಗರಾಜ್ ಸುಂದರ್. ಈ ಒಂದು ವಿಡಿಯೋ ಒಳಗೆ ಏನ್ ನೋಡೋಣ ಅಂದ್ರೆ, ಲಾಸ್ಟ್ ಒಳಗೆ ನಾವೇನ್ ಮಾಡಿದ್ವಿ ಅಂದ್ರೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಬರ್ಬೋದು, ನೆಗೆಟಿವ್ ಸೆಂಟೆನ್ಸ್ ಬರ್ಬೋದು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಬರ್ಬೋದು, ಇಂಪೆರೇಟಿವ್ ಸೆಂಟೆನ್ಸ್ ಬರ್ಬೋದು, ಅದೇ ರೀತಿಯಾಗಿ ಮಾಡೆಲ್ ವರ್ಬ್ಸ್ ಕೂಡ ಬರಬಹುದು. ಇಷ್ಟೆಲ್ಲ ಬಂದಾಗೂ ರೂಲ್ಸ್ ಏನಾಗ್ತಾವ ಅಂದ್ರೆ ಅಗೇನ್ ಅಂಡ್ ಅಗೇನ್ ರೂಲ್ಸ್ಗಳು ಸೇಮ್ ಇರಂಗಿಲ್ಲ, ಚೇಂಜ್ ಆಗ್ತಾ ಇರ್ತಾವ. ಹೌದಾ, ರೂಲ್ಸ್ಗಳನ್ನು ಚೇಂಜ್ ಆಗ್ತಾ ಇರ್ತಾವ. ಅದೇ ರೀತಿಯಾಗಿ ನಾವು ಏನನ್ನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಕ್ವಶನ್ ಏನಿದೆ, ಕ್ವಶನ್ ಅನ್ನ ಯಾವ ರೀತಿ ಕೇಳಿದಾನ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದ. ಓಕೆ, ಈ ಒಂದು ವಿಡಿಯೋ ಒಳಗೆ ಲಾಸ್ಟ್ ಮಾಡ ನೋಡ್ರಿ, ನಿಮ್ಗೆ ಪಾಸಿಟಿವ್ ಸೆಂಟೆನ್ಸ್ ಹೆಂಗ, ನೆಗೆಟಿವ್ ಸೆಂಟೆನ್ಸ್ ಹೆಂಗ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಹೆಂಗ, ಇಂಪೆರೇಟಿವ್ ಸೆಂಟೆನ್ಸ್ ಹೆಂಗ ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ ಓಕೆ, ಬಹಳಷ್ಟು ವೇಸ್ಟ್ ಅನ್ನು ಮಾಡೋದಿಲ್ಲ ಟೈಮ್. ವಿಡಿಯೋನ ಏನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಓಕೆ, ಹಂಗಿದ್ರೆ ಕ್ವಶನ್ ಅನ್ನು ನೋಡ್ರಿ. ದಿಸ್ ಇಸ್ ಪಾಸಿಟಿವ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಎತ್ತರಾಗೈತಿ, ಪಾಸಿಟಿವ್ ಒಳಗೈತಿ. ಕ್ವಶನ್ ಓದ್ರಿ, ಏನೈತಿ ಕ್ವಶನ್ ಏನದ ಅಂದ್ರ, ದ ಶೆಫ್ ಪ್ರಿಪೇರ್ಸ್ ಅ ಡೆಲಿಷಿಯಸ್ ಮೀಲ್. ಅ ಶೆಫ್ ಪ್ರಿಪೇರ್ಸ್ ಅ ಡೆಲಿಷಿಯಸ್ ಮೀಲ್. ಇದನ್ನ ಯಾವ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಗಳನ್ನ ಮಾಡಬೇಕು. ಓಕೆ, ಇದನ್ನು ನಾವು ಮುಖ್ಯವಾಗಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ, ಇಲ್ಲಿ ಇರ್ತಕ್ಕಂಥದ್ದು ಯಾವ ಟೆನ್ಸ್ ಅಂತಕ್ಕಂಥದ್ದು ನೋಡ್ಬೇಕು. ಫಸ್ಟ್ ಮಾಡೋ ಕೆಲಸ ಏನ, ಟೆನ್ಸ್ ಯಾವ್ದೈತಿ ಅಂತಕ್ಕಂಥದ್ದು ಗೊತ್ತಾತಂದ್ರ ನೀವು ಆಪ್ಷನ್ ಮೇಲೆ ಏನ್ ಮಾಡ್ಬೋದು, ಹೆಲ್ಪಿಂಗ್ ವರ್ಬ್ ಮೇಲೆ ಆನ್ಸರ್ ಅನ್ನ ಫೈಂಡ್ ಮಾಡ. ಓಕೆ, ಈಗ ಹಂಗ ನೋಡ್ರಿ, ಟೆನ್ಸ್ ಯಾವ್ದೈತಿ, ಪ್ರಿಪೇರ್ಸ್ ಅಂತಕ್ಕಂಥದ್ದು V5 ಅಂದಾಗ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ಬೇಕಲ್ರಿ, ಮತ್ತೆ ಯಾವ್ದು ಆಕೈತಿ? ಹೌದಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಕೈತಿ ಅಂದ್ರೆ ಇದನ್ನ ಎತ್ತರಾಗ ಚೇಂಜ್ ಮಾಡ್ತೇವೆ ನಾವು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಚೇಂಜಸ್ ಇಂಟು ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹೌದಾ, ನಾವು ಆಪ್ಷನ್ ಒಳಗೆ ಏನೇನು ಹುಡುಕಾಡ್ಬೇಕು, ಎಂ ಈಸ್ ಆರ್ ಐತೋ ಇಲ್ಲೋ, V3 ಐತೋ ಇಲ್ಲೋ ಅನ್ನೋದನ್ನ ಹುಡುಕಾಡ್ಬೇಕಾಕೈತಿ. ಹೌದಾ, ನಿಮ್ಗೆಲ್ಲರಿಗೂ ವಿಡಿಯೋ ಕರೆಕ್ಟ್ ಆಗಿ ಕಾಣ್ತಾ ಇದೆ ಅಂತ ಅನ್ಕೋತಾ ಇದೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಈಸ್ ಐತಿ, ವಾಸ್ ಐತಿ, ಈಸ್ ಬೀಯಿಂಗ್ ಐತಿ, ಹ್ಯಾಸ್ ಐತಿ. ಹಂಗಿದ್ರೆ ನಮ್ಮ ಆನ್ಸರ್ ಯಾವ್ದಾಕೈತಿ? ಆದಷ್ಟು ಬಹಳಷ್ಟು ವಿದ್ಯಾರ್ಥಿಗಳೇನ್ ಮಾಡಿರಿ, ಕಮೆಂಟ್ ಸೆಕ್ಷನ್ ಒಳಗ ನಿಮ್ಮ ಆನ್ಸರ್ಸ್ ಗಳನ್ನ ಕಮೆಂಟ್ ಮಾಡಿದಿರಿ. ನನಗೆ ಬಹಳಷ್ಟು ಜನರಿಗೆ ಓದಕ್ಕಾಗಿಲ್ಲ, ಯಾಕಂದ್ರೆ ನಮ್ದು ಅಲ್ಲೆಲ್ಲ ಕ್ಲಾಸಸ್ ಇರ್ತಾವ. ಅದಕ್ಕೋಸ್ಕರ ಎಲ್ಲ ಆನ್ಸರ್ಗಳು ಕರೆಕ್ಟ್ ಅದಾವ, ನೋಡಿರ್ತೇವೆ. ಅವಾಗ ನೋಡಿದ್ರೆ ರಿಪ್ಲೈ ಮಾಡ್ತೀನಿ ರೀ, ಡೋಂಟ್ ವರಿ ಅಬೌಟ್ ದಟ್. ಹಂಗಿದ್ರೆ ಆನ್ಸರ್ ಏನಾಕೈತಿ ನೋಡಿದ, ಮೊದಲಿಗೆ ಅ ಡೆಲಿಷಿಯಸ್ ಮೀಲ್ ಅಂತಕ್ಕಂಥ ಆಬ್ಜೆಕ್ಟ್ ಅನ್ನ ಬಳಸಿರಿ. ಲಾಸ್ಟ್ಗೆ ದ ಶೆಫ್ ಅಂತಕ್ಕಂಥ ಬರ್ತಾನೆ. ಓಕೆ ಸರ್, ಇದು ಇಂಪಾರ್ಟೆಂಟ್ ಅಲ್ಲ, ಮಿಡಲ್ ಏನ್ ಆಗಾಕತೈತಿ ಅದು ಇಂಪಾರ್ಟೆಂಟ್ ಆಕೈತಿ. ಹೌದಾ, ಮಿಡಲ್ ಏನ್ ಆಗಾಕತೈತಿ, ಇಲ್ಲಿ ಈಸ್ ಐತಿ, ಇಲ್ಲಿ ವಾಸ್ ಐತಿ. ವಾಸ್ ಅಂತಿ ಬರಂಗಿಲ್ಲ, ಪಾಸ್ಟ್ ಟೆನ್ಸು. ಈಸ್ ಬೀಯಿಂಗ್ ಯಾವಾಗ ಬರ್ತದೆ ಅಂದ್ರೆ ಪ್ಲಸ್ ING ಇದ್ದಾಗ ಬರ್ತೈತಿ, ಇಲ್ಲಿ ING ಇಲ್ಲ, ಇದು ಬರಂಗಿಲ್ಲ. ಓಕೆ, ಹ್ಯಾಸ್ ಅಂತಕ್ಕಂಥದ್ದು ಬಂದಾಗ V3 ಬರ್ಬೇಕಾಗಿತ್ತು, ಇದು ಬ್ಯಾರೆ ಟೆನ್ಸ್ ಐತಿ, ಇದು ಬರಕ್ ಸಾಧ್ಯನೇ ಇಲ್ಲ. ಹಂಗಿದ್ರೆ ಆನ್ಸರ್ ಏನಾಗ್ತೈತಿ ನಮ್ದ, ಅ ಡೆಲಿಷಿಯಸ್ ಮೀಲ್ ಈಸ್ ಪ್ರಿಪೇರ್ಡ್ ಬೈ ದ ಶೆಫ್ ಅಂತಕ್ಕಂಥದ್ದು ಆಪ್ಷನ್ ಎ ನಮ್ಮ ಆನ್ಸರ್ ಆಗ್ತದೆ ನೋಡ್ರಿ. ನೋಡಿ, ಇನ್ನ ಎಷ್ಟು ಈಸಿ ಆಗಿರ್ತಕ್ಕಂಥ ನಿಮ್ಗೆ ಸೊಲ್ಯೂಷನ್ಸ್ಗಳು ಬೇಕು, ಎಕ್ಸ್ಪ್ಲನೇಷನ್ ಬೇಕು, ಹೇಳ್ರಿ ನೋಡಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಓದ್ರಿ, ಏನೈತಿ ಮೊದಲಿಗೆ ಕ್ವಶನ್ ಅನ್ನ ಓದಿದ್ರೆ ಅರ್ಥ ಆಕೈತಿ. ನೀವು ಒಮ್ಮೆ ಟ್ರೈ ಮಾಡ್ರಿ, ಇದ ಆನ್ಸರ್ ಬರ್ಬೋದು ಸರ್, ಇದ ಕಣ್ಮುಚ್ಚಿ ನಿಮ್ ಮುಂದೆ ಟ್ರೈ ಆಗಿರ್ಬೇಕದು, ನಾ ಬಿಡಿಸಿದಾಗ ನೋಡೋದಿರಂಗಿಲ್ಲ. ಹೌದಾ, ದೇ ಪೇಂಟೆಡ್ ದ ಹೌಸ್ ಲಾಸ್ಟ್ ವೀಕ್. ದೇ ಪೇಂಟೆಡ್ ದ ಹೌಸ್ ಲಾಸ್ಟ್ ವೀಕ್. ಇಂಥವಿದ್ದಾಗ ಏನ್ ಬರೀತೀರಿ, ಈ ಲಾಸ್ಟ್ ವೀಕ್ ಅಂತದನ್ನ ಬಿಡ್ರಿ, ಇದನ್ನ ಲೆಕ್ಕಕ್ಕೆ ತಗೊಳಕ್ ಹೋಗ್ಬೇಡ್ರಿ. ಲಾಸ್ಟ್ ವೀಕು, ಟುಮಾರೋ, ಎಸ್ಟರ್ಡೇ, ಇವುಗಳನ್ನೆಲ್ಲ ಈ ಲೆಕ್ಕಕ್ಕೆ ತಗೊಳಕ್ ಹೋಗ್ಬೇಡ್ರಿ. ನಮಗೆ ಏನ್ ಬೇಕು, ಒಂದು ಆಕ್ಟಿವ್ ಇಂದ ಪ್ಯಾಸಿವ್ ಹೋಗ್ಬೇಕು, ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ವರ್ಬ್ ಇರಬೇಕು, ಒಂದು ಆಬ್ಜೆಕ್ಟ್ ಇರಬೇಕು. ನಮ್ ಸಬ್ಜೆಕ್ಟ್ ಐತಿ, ವರ್ಬ್ ಐತಿ, ಆಬ್ಜೆಕ್ಟ್ ಐತಿ, ಸಾಕು ನಮಗಷ್ಟು. ಹೌದಾ, ಅಷ್ಟು ಸಾಕು ಅಂದಾಗ ಯಾವ ರೀತಿ ಚೇಂಜಸ್ ಅನ್ನ ಮಾಡ್ತೀರಿ ಹೇಳ್ರಿ ನೋಡೋಣ. ಯಾವ ರೀತಿ ಚೇಂಜಸ್ ಆಗ್ತಾವ ಹೇಳ್ರಿ ನೀವು. ದೇ ಪೇಂಟೆಡ್ ದ ಹೌಸ್ ಲಾಸ್ಟ್ ವೀಕ್ ಅಂತ ಐತಿ, ಲಾಸ್ಟ್ ವೀಕ್ ಬಿಟ್ರಿ, ದೇ ಪೇಂಟೆಡ್ ದ ಹೌಸ್ ಅನ್ನೋದು ತಗೊಂಡ್ರಿ. ಫಸ್ಟ್ ಏನ್ ಬರ್ತೈತಿ, ದ ಹೌಸ್ ಅನ್ನೋದು ಬರ್ಬೇಕು, ಎಲ್ಲಾ ಕಡೆ ಐತಿ. ನೆಕ್ಸ್ಟ್ ಲಾಸ್ಟ್ ಏನ್ ಬರ್ಬೇಕು, ದೆಮ್ ಬರ್ಬೇಕು, ಎಲ್ಲಾ ಕಡೆ ಐತಿ. ಹೌದಾ ಸರ್, ಇಲ್ಲಿ ಪೇಂಟೆಡ್ ಅಂತಕ್ಕಂಥದ್ದು, ಪೇಂಟೆಡ್ ಅನ್ನೋದು ಯಾವ್ದಂದ್ರ V2 ಐತಿ ಸರ್. ಇದು ಏನೈತ್ರಿ, V2 ಐತಿ. ಅಂದ್ರೆ ಯಾವ ಟೆನ್ಸ್ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ನಿಮ್ಮ ಲಾಸ್ಟ್ ಥಿಯರಿ ಕ್ಲಾಸ್ ಮಾಡೋ ಮುಂದೆ ಹೇಳೇನ, ಸಿಂಪಲ್ ಪಾಸ್ಟ್ ಟೆನ್ಸ್ ಚೇಂಜಸ್ ಇಂಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸರ್ ಏನು ಮಾಡಬೇಡ್ರಿ, ವಾಸ್ ಐತೋ ಇಲ್ಲೋ, ವರ್ ಐತೋ ಇಲ್ಲೋ ನೋಡ್ರಿ, ಅದು ನಮ್ಮ ಆನ್ಸರ್ ಆಗಿರ್ತೈತಿ. ಎಸ್, ಓಕೆ ನೋಡ್ರಿ, ಇದ್ರೊಳಗ ವಾಸ್ ವರ್ ಎಲ್ಲೈತಿ ನೋಡ್ರಿ, ಇಲ್ಲಿ ಈಸ್ ಐತೆ ಬರಂಗಿಲ್ಲ, ವಾಸ್ ಐತಿ, ಹ್ಯಾಸ್ ಬಿನ್ ಐತೆ ಬರಂಗಿಲ್ಲ. ಓಕೆ, ದ ಹೌಸ್ ವಾಸ್ ಪೇಂಟ್ ನೋಡ್ರಿ, ಇಲ್ಲಿ ಪೇಂಟ್ ಐತಿ, ಇಲ್ಲಿ ಪೇಂಟೆಡ್ ಐತಿ, V3 ಕಂಪಲ್ಸರಿ ಇರ್ತೈತಿ. ಹಿಂಗ ಲಕ್ಷ ಕೊಟ್ಟು ನೋಡ್ಬೇಕು ನೋಡ್ರಿ. ಇಲ್ಲೇ ನಾವು ಎಡುವುದು, ನಾವು ಎಡುವಂತ ಸ್ಥಳ ಯಾವ್ದು ಹೇಳ್ರಿ, ನಾವು ಬೀಳ್ತೇವೆ ಅನ್ನೋ ಸ್ಥಳನ ಇದೆ ನೋಡ್ರಿ. ಇದು ವಾಸ್ ಪೇಂಟೆಡ್ ಐತಿ, ಇಲ್ಲಿ ವಾಸ್ ಪೇಂಟ್ ಅಂತ ಐತಿ, ಪೇಂಟ್ ಬರಂಗಿಲ್ಲ. ಓಕೆ, ಪೇಂಟ್ ಅಷ್ಟಂದ್ರೆ ಬರಕ್ ಸಾಧ್ಯನೇ ಇಲ್ರಿ. ಯಾಕ, ಪೇಂಟ್ ಅಂತಕ್ಕಂಥದ್ದು V3 ಏನೈತಿಲ್ಲ ಅದು ಕಂಪಲ್ಸರಿ. ಪ್ಯಾಸಿವ್ ವಾಯ್ಸ್ ಒಳಗೆ ಏನ್ ಕಂಪಲ್ಸರಿ ಇರ್ತದಪ್ಪ, V3 ಮತ್ತು ಬಾಯ್ ಅಂತಕ್ಕಂಥವು ಕಂಪಲ್ಸರಿ ಇರ್ತಾವು.
ಸಮಟೈಮ್ಸ್ ಬಾಯ್ ಬಂದೈತೆ ಇಲ್ಲೋ ಗೊತ್ತಿಲ್ಲ. V3 ಏನ್ ಮಾಡ್ಬೇಕಾ, ಇರಲೇಬೇಕು. V3 ಎಲ್ಲೈತಿ ನೋಡ್ರಿ, ಇಲ್ಲಿ ಇದ್ರೊಳಗೆ V3 ವಾಸ್ ಪೇಂಟೆಡ್ ಅಂತಕ್ಕಂಥದ್ದು ತಗೊಂಡ. ಓಕೆ, ಈಸಿ, ಭಾಳ ಈಸಿ ಐತೆ. ಎಸ್, ಹಂಗಿದ್ರ ನೆಕ್ಸ್ಟ್ ನೋಡ್ರಿ ಏನು, ಸಾರಿ, ಶಿ ಈಸ್ ರೀಡಿಂಗ್ ಅ ನಾವೆಲ್. ಶಿ ಈಸ್ ರೀಡಿಂಗ್ ಅ ನಾವೆಲ್. ಅವಳು ಒಂದು ನಾವೆಲ್, ಕಾದಂಬರಿಯನ್ನ ಓದುತ್ತಿದ್ದಾಳೆ. ಶಿ ಈಸ್ ರೀಡಿಂಗ್ ಅ ನಾವೆಲ್ ಅಂತ ಬಂದಾಗ ಯಾವ ರೀತಿ ಚೇಂಜ್ ಮಾಡ್ತೀರಿ ಅನ್ನೋದು ಹೇಳ್ರಿ ನೋಡು. ಓಕೆ ಸರ್, ಇಲ್ಲಿ ING ಬಂತ್ರಿ ಸರ್. ING ಬಂದಾಗ ನಿಮಗೆ ಒಂದ್ ಮಾತು ಹೇಳಿನ, ING ಅಂತಕ್ಕಂಥದ್ದು ಏನಾದ್ರು ಆಕ್ಟಿವ್ ವಾಯ್ಸ್ ಒಳಗೆ ಬಂತಂದ್ರ ಪ್ಯಾಸಿವ್ ವಾಯ್ಸ್ ಒಳಗೆ ಏನ್ ಹುಡುಕ್ಬೇಕು ನೀವು, ಬೀಯಿಂಗ್ ಐತೋ ಇಲ್ಲೋ ಹುಡುಕಾಡ್ಬೇಕು. ಏನ್ ಹುಡುಕಾಡ್ಬೇಕು, ಬೀಯಿಂಗ್ ಐತೋ ಇಲ್ಲೋ. ಇಲ್ಲೊಂದು ಬೀಯಿಂಗ್ ಐತೆ, ಇಲ್ಲೊಂದು ಬೀಯಿಂಗ್ ಐತೆ. ಹಂಗಿದ್ರೆ ಇದು ಆನ್ಸರ್ ಹೋತು, ಇದು ಆನ್ಸರ್ ಹೋತು. ಎರಡು ಆಪ್ಷನ್ ಡಿಲೀಟ್ ಅದು. ಇನ್ನು ಎಷ್ಟು ಉಳಿದು ನಿಮಗೆ, ಎರಡು ಆಪ್ಷನ್ ಉಳಿದು. ಸರ್ ಮತ್ತೆ ಇಲ್ಲೇ ನಮಗೆ ಕನ್ಫ್ಯೂಸ್ ಆಗತ್ತೈತಿ ನೋಡ್ರಿ. ಕನ್ಫ್ಯೂಸ್ ಆಗೋ ಜರೂರತ್ತಿಲ್ಲ. ಓಕೆ, ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಐತಿ ನೋಡ್ರಿ. ಈಸ್ ಅಂತಕ್ಕಂಥದ್ದು ಆಕ್ಟಿವ್ ವಾಯ್ಸ್ ಒಳಗೆ ಬಂದಿತ್ತು ಅಂತ ತಿಳ್ಕೊರಿ. ಪ್ಯಾಸಿವ್ ವಾಯ್ಸ್ ಒಳಗೆ ಏನ್ ಇರ್ಬೇಕು, ಒಂದು ಆಮ್ ಇರ್ಬೇಕು, ಒಂದು ಈಸ್ ಇರ್ಬೇಕು, ಒಂದು ಆರ್ ಇರ್ಬೇಕು. ಇದನ್ನ ನೆನಪಿಟ್ಕೊಡ್ರಿ. ಅಚಾನಕ್ ಅಲ್ಲಿ ಏನಾರ ಶಿ ವಾಸ್ ಅಂತಕ್ಕಂಥದ್ದು ಬಂದಿತ್ತು ಅಂತ ತಿಳ್ಕೊಡ್ರಿ. ಇಲ್ಲೇನ್ ಇರ್ಬೇಕು, ಒಂದು ವಾಸ್ ಇರ್ಬೇಕು, ಒಂದು ಓರ್ ಇರ್ಬೇಕು. ಯಾಕಂದ್ರ ING ಬಂದಾಗ ಟೆನ್ಸ್ ಚೇಂಜ್ ಆಗೋಲ್ರಿ. ಟೆನ್ಸ್ ಏನಾಗೋಲ್ಲ, ಚೇಂಜ್ ಆಗುದಿಲ್ಲ ING ಬಂದಾಗ. ಇಲ್ಲಿ ನೋಡ್ರಿ, ಇಲ್ಲಿ ವಾಸ್ ಅಂತಕ್ಕಂಥದ್ದು ಕೊಟ್ರ ನಮ್ದು ಅದಾಗಂಗಿಲ್ಲ. ನಮ್ಮ ಆನ್ಸರ್ ಏನಾಕೈತಿ, ಈಸ್ ಅಂತಕ್ಕಂಥದ್ದು. ಯಾಕಂದ್ರ ಇಲ್ಲಿ ಕೂಡ ಈಸ್ ಐತಿ, ನೆನಪಿಟ್ಕೊಡ್ರಿ. ಓಕೆ, ಬಹಳಷ್ಟು ಈಸಿ, ಬಹಳಷ್ಟು ಕಠಿಣ ಇರ್ತಕ್ಕಂಥ ಕ್ವಶನ್ ಅನ್ನು ನಾವು ಈಸಿ ಯಾಕೆ ಮಾಡಕತ್ತೀವಿ ಅಂದ್ರೆ ನಿಮಗೆ ಅದರಿಂದ ಮಾರ್ಕ್ಸ್ ಸಿಗಾಕತ್ತಾವ, ನಿಮಗೆ ಒಂದು ಫ್ಯೂಚರ್ ಹೆಲ್ಪ್ ಆಗಕತ್ತೈತಿ. ದಟ್ ಈಸ್ ಮೈ ಮೋಟೋ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಹಂಗಿದ್ರೆ ನೆಕ್ಸ್ಟ್ ನೋಡೋಣ. ದ ಕಂಪನಿ ಹ್ಯಾಸ್ ಲಾಂಚ್ಡ್ ಅ ನ್ಯೂ ಪ್ರಾಡಕ್ಟ್. ಹೌದಾ, ಕಂಪನಿ ಹ್ಯಾಸ್ ಅಂತಕ್ಕಂಥದ್ದು ಬಂದಾಗ V3 ಅನ್ನೋದು ಕಂಪಲ್ಸರಿ ಬಳಸಿರ್ತೀರಿ. ಸರ್ ಇಲ್ಲಿ V3 ಐತಿ, ಮತ್ತೆ ನೆಕ್ಸ್ಟ್ V3 ಬರ್ತೈತಿ. ಹೌದ್ರಿ, ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ V3 ಬರಲೇಬೇಕು. ಓಕೆ, ಇಲ್ಲಿ ಏನ್ ಮಾಡೋಣ ಈಗ, ಜಸ್ಟ್ ಹ್ಯಾಸ್ ಬಂದಾಗ ನಿಮ್ಗೊಂದು ಟೆಕ್ನಿಕ್ ಹೇಳ್ತಾನೆ. ಯಾವಾಗ ಆಕ್ಟಿವ್ ವಾಯ್ಸ್ ಒಳಗೆ ಹ್ಯಾಸ್ ಬರ್ತೈತಲ್ರಿ, ನೀವು ಪ್ಯಾಸಿವ್ ವಾಯ್ಸ್ ಒಳಗೆ ಏನು ಹುಡುಕಾಡ್ಬೇಕಂದ್ರ, ಒಂದು ಹ್ಯಾವ್ ಬಿನ್ ಇರ್ತೈತಿ, ಪ್ಲೂರಲ್ ಇತ್ತಂದ್ರ. ಆಬ್ಜೆಕ್ಟ್ ಪ್ಲೂರಲ್ ಇರ್ತದೆ. ಆಬ್ಜೆಕ್ಟ್ ಸಿಂಗ್ಯುಲರ್ ಇತ್ತಂದ್ರೆ ಏನಿರ್ತೈತಿ, ಹ್ಯಾಸ್ ಬಿನ್ ಇರ್ತೈತಿ. ಓಕೆ, ಹ್ಯಾವ್ ಬಂದಾಗ ಹ್ಯಾಸ್ ಬಿನ್ ಮತ್ತು ಹ್ಯಾವ್ ಬಿನ್ ಎರಡರಾಗ ಒಂದ್ ಇತ್ತಂದ್ರ ಅದ ನಿಮ್ಮ ಆನ್ಸರ್ ಆಗಿರ್ತೈತಿ. ಎಲ್ಲಿ ಹುಡುಕಾಡೋಣ ಬರ್ರಿ. ಇಲ್ಲಿ ವಾಸ್ ಐತಿ, ಇಲ್ಲಿ ಈಸ್ ಐತಿ, ಹ್ಯಾಸ್ ಬಿನ್ ಐತಿ, ಹ್ಯಾಡ್ ಬಿನ್ ಐತಿ. ಕಣ್ಣು ಮುಚ್ಚಿ ಏನ್ ಮಾಡಿಬಿಡ್ರಿ, ಇದ ಆನ್ಸರ್ ನೋಡಿ. ಕಣ್ಣು ಮುಚ್ಚಿ ಅದ ಆನ್ಸರ್. ಬೇರೆ ಏನು ಓದಾಕ ಹೋಗ್ಬೇಡ್ರಿ, ಬೇರೆ ಏನು ಇರಾಕ್ ಸಾಧ್ಯನೂ ಇಲ್ಲ. ಇವ ಕ್ವಶನ್, ಇಂಥ ಕ್ವಶನ್ ನಿಮ್ಗೆ ಬರಾಕತ್ತಾವಲ್ಲ, ಇಂಥ ಕ್ವಶನ್ಗಳು ಬರ್ತಾವ. ಇಂಥ ಕ್ವಶನ್ ಬಂದ ಹೆಂಗೆ ಸೊಲ್ಯೂಷನ್ ಮಾಡ್ಬೇಕು ನೋಡ್ರಿ. ಯಾರ್ಯಾರು ನಮ್ದು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ನೋಡಿ ಎಕ್ಸಾಮ್ ಕೊಟ್ಟು ಬಂದಿರಿ, ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನೋಡೋಣ. ಯಾರ ಇದ್ರ ಯಾರಿಗೆ ಈಸಿ ಆಗಾಕತ್ತಾವ ಅವರು ಹೇಳ್ರಿ, ಸರ್ ಈಸಿ ಆಗಾಕತ್ತಿದೆ ಸರ್ ಟಾಪಿಕ್ ಅಂತ ಹೇಳ್ರಿ. ಹೌದಾ, ಹಂಗೇನಾರ ಡೌಟ್ ಇದ್ರ ಡಿಸ್ಕ್ರಿಪ್ಷನ್ ಒಳಗೆ ವಾಟ್ಸಪ್ ಲಿಂಕ್ ಐತಿ, ಹೋಗಿ ವಾಟ್ಸಪ್ ಜಾಯಿನ್ ಆಗ್ರಿ. ಡೈಲಿ ಒಂದೊಂದು ಟೆಸ್ಟ್ ಕಳಿಸ್ತಾನು ಬರೀರಿ. ಓಕೆ, ಇದು ಆನ್ಸರ್ ಏನಾದ್ರು ಗೊತ್ತಾತಲ್ರಿ? ನೆಕ್ಸ್ಟ್ ನೋಡ್ರಿ. ದ ಸ್ಟೂಡೆಂಟ್ಸ್ ವಿಲ್ ಕಂಪ್ಲೀಟ್ ದ ಪ್ರಾಜೆಕ್ಟ್. ಇದು ಭಾಳ ಈಜಿ ಸರ್. ಓಕೆ, ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡ್ರಿ. ವಿಲ್ ಅಂತಕ್ಕಂಥದ್ದು ಬಂತು ಅಂತ ತಿಳ್ಕೊಳ್ಳಿ. ಹೌದಾ, ವಿಲ್ ಅಂತ ಬಂದಾಗ ಪ್ಯಾಸಿವ್ ವಾಯ್ಸ್ ಒಳಗೆ ಏನು ಹುಡುಕಾಡ್ಬೇಕು ನೀವು, ವಿಲ್ ಬಿ ಹುಡುಕಾಡ್ಬೇಕು. ಹೌದಾ, ವಿಲ್ ಬಿ ಅಂತಕ್ಕಂಥದ್ದು ಆಕ್ಟಿವ್ ವಾಯ್ಸ್ ಒಳಗೆ ಬರಾಕ ಪ್ಯಾಸಿವ್ ವಾಯ್ಸ್ ಮಾಡಕ್ ಸಾಧ್ಯ ಇಲ್ಲ. ವಿಲ್ ಹ್ಯಾವ್ ಬಂತಂದ್ರೆ ವಿಲ್ ಹ್ಯಾವ್ ಬಿನ್ ಹುಡುಕಾಡ್ಬೇಕು. ಏನು ಹುಡುಕಾಡ್ಬೇಕು, ವಿಲ್ ಹ್ಯಾವ್ ಜೊತೆಗೆ ಅದ್ರ ಜೊತೆಗೆ ಬೀನ್ ಅಂತಕ್ಕಂಥದ್ದು ಇತ್ತಂದ್ರ ಅದ ನಮ್ಮ ಆನ್ಸರ್. ಇಲ್ಲೇನೈತ್ರಿ, ವಿಲ್ ಅಂತಕ್ಕಂಥದ್ದು ಮತ್ತು V1 ಅಂತಕ್ಕಂಥದ್ದು ಐತಿ. ಹೌದಾ, ಹಂಗಿದ್ರೆ ನಮ್ಮ ಆನ್ಸರ್ ಏನಕ್ಕೈತಿ, ಏನಿರ್ಬೇಕು, ವಿಲ್ ಬಂದಾಗ ಸರ್ ವಿಲ್ ಬಿ ಐತಿಲ್ಲ ಹುಡುಕಾಡ್ರಿ. ಎಸ್, ಇಲ್ಲಿ ವುಡ್ ಬಿ ಐತಿ, ನಡಿ ಹೊರಗ. ವಿಲ್ ಅಷ್ಟೇ ಐತಿ, ಮಗನ ನಡಿ ಹೊರಗ. ಈಸ್ ಐತಿ, ನಡಿ ಹೊರಗ. ಹಾ, ವಿಲ್ ಬಿ ಐತಿ ನೋಡ್ರಿ. ದಿಸ್ ಈಸ್ ಅವರ್ ಆನ್ಸರ್. ಇದ ನಮ್ಮ ಆನ್ಸರು. ಓಕೆ, ಇಷ್ಟು ಹೇಳಿದ ಮೇಲೂ ಯಾರು ತಿಳಿಯಾಕತ್ತಿಲ್ಲ, ಹೋಗಿ ಥಿಯರಿ ಕ್ಲಾಸ್ ಒಮ್ಮೆ ನೋಡ್ರಿ. ಥಿಯರಿ ಕ್ಲಾಸ್ ನೋಡಿದ ಮೇಲೂ ನಿಮಗೆ ತಿಳಿಲಿಲ್ಲ ಅಂದ್ರೆ ಹೇಳಿದ ಕೇಳ್ತಾನೆ. ತಿಳಿಲೇಬೇಕು. ಓಕೆ, ಎಸ್. ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಪಾಸಿಟಿವ್ ಕ್ವಶನ್ಸ್ ಮುಗಿದು ಈಗ ಯಾವ ಕ್ವಶನ್ಸ್ ಬಂದು ಅಂದ್ರೆ ನೆಗೆಟಿವ್ ಕ್ವಶನ್ಸ್ ಬಂದು. ಇವುಗಳನ್ನ ಹೆಂಗ್ ಅಟೆಂಪ್ಟ್ ಮಾಡ್ಬೇಕು ನೋಡ್ರಿ. ನೆಗೆಟಿವ್ ಕ್ವಶನ್ಸ್ ಅನ್ನ ನಿಮಗೆ ಕನ್ಫ್ಯೂಸ್ ಮಾಡೋ. SSC GD ಎಕ್ಸಾಮ್ ಒಳಗೆ ಕೇಳ್ತಕ್ಕಂಥ ಕ್ವಶನ್ ನೆಗೆಟಿವ್ ಆಗಿರ್ತದ, ಬಿಟ್ರೆ ಇಂಟ್ರಾಗೇಟಿವ್ ಆಗಿರ್ತದ. ಸಣ್ಣ ಸಣ್ಣ ಪುಟ್ಟ ಪ್ಯಾಸಿವ್, ಪಾಸಿಟಿವ್ ಮತ್ತು ಇಂಪೇರೇಟಿವ್ ಗಳನ್ನ ಕೇಳೋದು ಕಡಿಮೆ. ಯಾಕೆ ಇಲ್ಲಿ ಯಾಕೆ ಕನ್ಫ್ಯೂಸ್ ಆಗ್ತಾರೆ ಸರ್, ಡಸ್ ನಾಟ್ ಬಂದಾಗ ಏನ್ ಮಾಡ್ಬೇಕು ಗೊತ್ತೇ ಇರಂಗಿಲ್ಲ ಒಬ್ಬೊಬ್ರಿಗೆ. ಅವ್ರು ಟೆನ್ಸ್ ರೂಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಡಸ್ ಡಿಡ್ ಇನ್ ರೂಲ್ಸ್ ನೋಡಿರಂಗಿಲ್ಲ. ಹೌದಾ, ಅಂತವ್ರಿಗೆ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಒಂದು ಟ್ರಿಕ್ಸ್ ಹೇಳ್ತಾನೆ, ಕೇಳ್ಬಿಡ್ರಿ. ಅಕ್ಕ ಏನ್ ಟ್ರಿಕ್ಸ್, ಹಿ ಡಸ್ ನಾಟ್ ಪ್ಲೇ ಫುಟ್ಬಾಲ್ ಐತೆ ಅಂತ ತಿಳ್ಕೊಡ್ರಿ. ಹೌದಾ, ಈ ಡಸ್ ಅಂತಕ್ಕಂಥದ್ದು ಡೂ ಅಂತಕ್ಕಂಥವು ಇವೆರಡು ಎತ್ತರ ಬರ್ತಾವ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬಂದ್ಬಿಡ್ತಾವ. ಇವೆರಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬಂದಾಗ ನಾವು ಎತ್ತರ ಚೇಂಜ್ ಮಾಡ್ತೇವ, ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಚೇಂಜ್ ಮಾಡ್ತೇವೆ. ಅಂದ್ರೆ ಏನ್ ಇರ್ಬೇಕಲ್ಲಿ, ಒಂದು ಆಮ್ ಇರ್ಬೇಕು, ಈಸ್ ಇರ್ಬೇಕು, ಆರ್ ಇರ್ಬೇಕು. ಇವು ಮೂರರಾಗ ಒಂದ್ ಇರ್ಬೇಕು. ಹೌದಾ, ಎಲ್ಲೈತಿ ನೋಡ್ರಿ. ಕ್ರಿಕೆಟ್ ಈಸ್ ನಾಟ್ ಪ್ಲೇಡ್ ಬೈ ಹಿಮ್. ಕ್ರಿಕೆಟ್ ವಾಸ್ ಐತಿ,
ಇಲ್ಲಿ ಈಸ್ ನಾಟ್ ಬೀಯಿಂಗ್ ಐತಿ. ಓಕೆ, ಬೀಯಿಂಗ್ ಯಾವಾಗ ಬರ್ತೈತಿ? ING ಇದ್ದಾಗ ಬರ್ತೈತಿ, ಹೋಯ್ತು. ಹ್ಯಾಸ್ ನಾಟ್ ಇದಕ್ಕೆ ಸಂಬಂಧ ಇಲ್ಲ, ಹೋಯ್ತು. ವಾಸ್ ಅಂತಿ ಬರೋದು ಇಲ್ಲ, ಹೋಯ್ತು. ಈಸ್ ಬಂದಿದ, ಇದು ನಮ್ಮ ಆನ್ಸರ್ ನೋಡ್ರಿ. ಓಕೆ, ಡೂ ಮತ್ತು ಡಸ್ ಅನ್ನ ಎಲ್ಲಿ ಬಳಸ್ತೀರಿ ನೀವು? ಡೂ ಮತ್ತು ಡಸ್ ಅಂತಕ್ಕಂಥ ಕಾನ್ಸೆಪ್ಟ್ ಮಾಡೇವಿ, ಹೋಗಿ ವಿಡಿಯೋನ ನೋಡ್ರಿ. ಡೂ ಮತ್ತು ಡಸ್ ಅನ್ನ ಎಲ್ಲಿ ಬಳಸ್ತೀವಂದ್ರ ಡೂ ಮತ್ತು ಡಸ್ ಅನ್ನ ಬಳಸುವಂತ ಏಕೈಕ ಸ್ಥಳ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದನ್ನ ಎದ್ರ ಚೇಂಜ್ ಮಾಡ್ತೇವ್ರಿ? ಪ್ರೆಸೆಂಟ್ ಕಂಟಿನ್ಯೂಸ್ ಬರ್ತಕ್ಕಂಥ ಮೂರೇ ಮೂರು ಹೆಲ್ಪಿಂಗ್ ವರ್ಬು, ಅದರ ಜೊತೆ V3 ಮತ್ತು ಬೈ ಬಳಸಿದರೆ ನಮ್ಮ ಆನ್ಸರ್ ಬರ್ತೈತಿ. ಈಸಿ ರೀ, ಎಷ್ಟು ಈಸಿ ನೋಡ್ರಿ. ಇವುಗಳನ್ನ ತಪ್ಪು ಬರೆದ್ ಬಿಟ್ರಿ ಅಂದ್ರೆ ಮಾತ್ರ ನಿಮಗೆ ಬಹಳ ಕೆಟ್ಟ ಲುಕ್ಸಾನ್ ಆಕೈತಿ. ಇವುಗಳನ್ನ ತಿಳ್ಕೊಳ್ಳೇಬೇಕು ನೀವು. ನೆಕ್ಸ್ಟ್ ನೋಡ್ರಿ, ಈ ಡಿಡ್ ನಾಟ್ ರೈಟ್ ದ ಲೆಟರ್. ಸರ್ ಡಿಡ್ ಬಂತ ನೋಡ್ರಿ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರಿ ಸರ. ಡಸ್ ಜಗದ ಡಿಡ್ ಕೊಟ್ಬಿಟ್ಟನು, ಏನು ಮಾಡ್ಬೇಕು ತಿಳಿವತ್ರಿ ಸರ. ತಮ್ಮ ಭಾಳ ಈಸಿ ಐತಿ. ಹೆಂಗ್ ನೋಡಿಲ್ಲ, ಡಿಡ್ ಅಂತಕ್ಕಂಥದ್ದು ಬಂತ ಅಂತ ತಿಳ್ಕೊರಿ. ಹೌದಾ, ಡಿಡ್ ಬಂದೈತಿ. ಡಿಡ್ ಬಂದಾಗ ಏನ್ ಮಾಡ್ಬೇಕು? ಅಲ್ಲಿ ಡೂ ಡಸ್ ಬಂದಾಗ ಯಾಮ್ ಈಸ್ ಆರ್ ಹುಡುಕಾಡ್ರಿ. ಡಿಡ್ ಬಂದಾಗ ಏನ್ ಹುಡುಕಾಡ್ಬೇಕು? ಒಂದು ವಾಸ್ ಹುಡುಕಾಡ್ಬೇಕು, ಇಲ್ಲಾಂದ್ರೆ ಏನ್ ಹುಡುಕಾಡ್ಬೇಕು? ಓರ್ ಇರಬೇಕು. ಇದ್ರ ಜೊತೆಗೆ ಯಾವುದೇ ಬೀಯಿಂಗ್ ಇರಬಾರ್ದು. ಬೀಯಿಂಗ್ ಎಲ್ಲಿ ಬರ್ತದ? ನಾಟ್ ಜೊತೆಗೆ ING ಇದ್ದಾಗ ಬೀಯಿಂಗ್ ಹುಡುಕಾಡ್ಬೇಕು. ಹೌದಾ, ಇಲ್ಲಿ ಡಿಡ್ ನಾಟ್ ಅಂತಕ್ಕಂಥದ್ದು ಬಂದಾಗ ಎಲ್ಲಿ ಐತಿ ನೋಡ್ರಿ? ವಾಸ್ ಅವರ ಎಲ್ಲಿದಾವ? ವಾಸ್ ಐತಿ, ಇಲ್ಲಿ ವಾಸ್ ಐತಿ, ಇಲ್ಲಿ ಹ್ಯಾಸ್ ಐತಿ, ಇಲ್ಲಿ ಈಸ್ ಐತಿ. ಇವೆರಡು ಏನಾದ್ರು ಹೊರಗೆ ಹೋದ್ರು, ಇವೆರಡು ಆಪ್ಷನ್ ಏನಾದ್ರು ಡಿಲೀಟ್ ಆದ್ರು. ಓಕೆ, ಹಂಗಿದ್ದಾಗ ಇಲ್ಲಿ ವಾಸ್ ಐತಿ, ಇಲ್ಲಿ ವಾಸ್ ನಾಟ್ ಬೀಯಿಂಗ್ ಐತಿ. ಈ ಬೀಯಿಂಗ್ ಯಾಕೆ ಬರ್ತೈತ್ರಿ? ಬೀಯಿಂಗ್ ಅಂತಕ್ಕಂಥದ್ದು ING ಇದ್ದಾಗ ಬಂದ್ರೆ ಮುಗಿತದ್ರ ಕೆಲಸ. ಇಲ್ಲಿ ಅದ್ರದ್ದು ಏನ್ ಕೆಲಸ? ಆ ಲೆಟರ್ ವಾಸ್ ನಾಟ್ ರಿಟರ್ನ್ ಬೈ ಮೀ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ನೋಡ್ರಿ, ಇಷ್ಟು ಚೆನ್ನಾಗಿರ್ತಕ್ಕಂಥ, ಇಷ್ಟು ಈಸಿ ಇರ್ತಕ್ಕಂಥ ಕಾನ್ಸೆಪ್ಟ್ ಐತಿ. ಹೌದಾ, ಬಹಳಷ್ಟು ಈಸಿ ಇರ್ತಕ್ಕಂಥ ಕಾನ್ಸೆಪ್ಟ್. ಇದ್ರೊಳಗೆ ಏನೂ ಇಲ್ಲ. ನೀವು ತಿಳ್ಕೊಂಡ್ಬಿಟ್ರಿ ಅಂದ್ರೆ ನಿಮ್ಮಷ್ಟು ಶನ ಯಾರು ಇಲ್ಲ. ಕಣ್ಣು ಮುಚ್ಚಿ 2ರಿಂದ 3 ಕ್ವಶನ್ ದಾಡ್ ಕ್ಲಿಯರ್. ಓಕೆ, ಭಾಳ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಎಸ್, ಡನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ದೇ ಆರ್ ನಾಟ್ ವಾಚಿಂಗ್ ದ ಮೂವಿ. ದೇ ಆರ್ ನಾಟ್ ವಾಚಿಂಗ್ ದ ಮೂವಿ ಅಂತಕ್ಕಂಥದ್ದು ಬಂದಾಗ ಫಸ್ಟ್ ಮೂವಿ ಬೈತಿ ನೋಡ್ರಿ, ಎಲ್ಲಾ ಕಡೆ ಇದೇ ಇದು ದೆಮ್ ಐತಿ ನೋಡ್ರಿ. ಆಯ್ತು, ಇಲ್ಲಿ ನೋಡ್ರಿ ಆರ್ ನಾಟ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ING ಬಂತಿಲ್ರಿ. ING ಬಂತಂದ್ರೆ ನಿಮ್ಮ ಆನ್ಸರ್ ಒಳಗೆ ಏನಿರ್ಬೇಕು? ಬೀಯಿಂಗ್ ಇರಲೇಬೇಕು. ಈ ಬೀಯಿಂಗ್ ಅಂತಕ್ಕಂಥದ್ದು ಇದ್ರ ನಿಮ್ಮ ಆನ್ಸರ್ ರೈಟ್ ಆಕೈತಿ. ಹಂಗಿದ್ರೆ ಬೀಯಿಂಗ್ ಎಲ್ಲೈತಿ ನೋಡ್ರಿ? ಮೊದಲ ಇಲ್ಲೊಂದೈತಿ, ಇಲ್ಲೊಂದೈತಿ, ಉಳಿದ 2 ಕಡೆನೂ ಇಲ್ಲ, ಇಲ್ಲಿಯೂ ಇಲ್ಲ. ತೆಗೆದು ಹೋಗುದು ಬಿಡ್ರಿ ಆಪ್ಷನ್. ಈ ಆಪ್ಷನ್ ನಿಮ್ಮ ಪಾಲಿಗೆ ಸತ್ತ. ಓಕೆ, ನೆಕ್ಸ್ಟ್ ಇಲ್ಲಿ ವಾಸ್ ನಾಟ್ ಬೀಯಿಂಗ್ ಐತಿ, ಇಲ್ಲಿ ಈಸ್ ನಾಟ್ ಬೀಯಿಂಗ್ ಐತಿ. ಸರ್ ಯಾವ್ದು ಬರ್ತೈತ್ರಿ? ಅಲ್ಲೇ ಹೆಲ್ಪಿಂಗ್ ವರ್ಬ್ ನೋಡ್ರಿ. ಆಮೇಲೆ ಹೆಲ್ಪಿಂಗ್ ವರ್ಬ್ ಏನದಾವ? ಅಲ್ಲಿ ಏನೈತಿ? ಆರ್ ಅಂತಕ್ಕಂಥದ್ದು ಐತಿ. ಅಂದ್ರೆ ಇಲ್ಲಿ ಮೂವಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಬರಬೇಕು. ಓಕೆ, ಈಸ್ ಎಲ್ಲೈತಿ ನೋಡ್ರಿ? ಇದು ವಾಸ್ ಐತಿ, ಇದು ಬರಂಗಿಲ್ಲ, ಇದು ಈಸ್. ಆ ಮೂವಿ ಈಸ್ ನಾಟ್ ಬೀಯಿಂಗ್ ವಾಚ್ಡ್ ಬೈ ದೆಮ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಇಷ್ಟ ನೋಡ್ರಿ, ಇಷ್ಟ. ಇದು ಏನು ಟಫ್ ಇಲ್ಲ, ಏನು ಕಾಂಪ್ಲಿಕೇಟೆಡ್ ಆಗುವಂಥದ್ದಿಲ್ಲ. ನೆಗೆಟಿವ್, ನೆಗೆಟಿವ್. ಪಾಸಿಟಿವ್ ಇದು ನೆಗೆಟಿವ್ ಮಾಡೋದು ಅಷ್ಟ, ನಾಟ್ ಅಷ್ಟ ಸೇರಿಸ್ತೀರಿ, ಬೇರೆ ಏನು ಸೇರಿಸಂಗಿಲ್ಲ. ನಿಮಗೆ ಅದು ಕಾನ್ಸೆಪ್ಟ್ ಗೊತ್ತ. ಓಕೆ, ನೆಕ್ಸ್ಟ್ ಕ್ವಶನ್. ಐ ಹ್ಯಾವ್ ನಾಟ್ ಸೀನ್ ದ್ಯಾಟ್ ಫಿಲ್ಮ್. ಐ ಹ್ಯಾವ್ ನಾಟ್ ಸೀನ್ ದ್ಯಾಟ್ ಫಿಲ್ಮ್. ಆ ಫಿಲ್ಮ್ ಅನ್ನ ನೋಡೇನೇ ಇಲ್ಲ. ಐ ಹ್ಯಾವ್ ನಾಟ್ ಸೀನ್ ದ್ಯಾಟ್ ಫಿಲ್ಮ್ ಅಂತಕ್ಕಂಥದ್ದು ಯಾವ ಟೆನ್ಸು? ಯಾವ ಜೊತೆಗೆ V3 ಬಂದಿತ್ತಂದ್ರೆ ಇದಕ್ಕೆ ಯಾವ ಟೆನ್ಸ್ ಅಂತ ಕರಿತೀವ್ರಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೌದಾ, ನಿಮಗೊಂದು ಮಾತು ಹೇಳೇನ ಸರ್, ಹ್ಯಾವ್ ಅಂತಕ್ಕಂಥದ್ದು ಆಕ್ಟಿವ್ ವಾಯ್ಸ್ ಒಳಗೆ ಬಂದಾಗ ನಾವೇನ್ ಮಾಡ್ಬೇಕು? ಒಂದು ಆನ್ಸರ್ ಒಳಗೆ ಹ್ಯಾಸ್ ಬಿನ್ ಹುಡುಕಾಡ್ಬೇಕು, ಇಲ್ಲ ಆನ್ಸರ್ ಒಳಗೆ ಏನು ಹುಡುಕಾಡ್ಬೇಕು? ಹ್ಯಾವ್ ಬಿನ್ ಹುಡುಕಾಡ್ಬೇಕು. ಎರಡರೊಳಗೆ ಇದು ಒಂದು, ಇದೆರಡು, ಎರಡರೊಳಗೆ ಒಂದು ಆನ್ಸರ್ ಆಗಿರ್ತೈತಿ. ಓಕೆ, ಈ ದ್ಯಾಟ್ ಫಿಲ್ಮ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿರೋದ್ರಿಂದ ಒಂದ ಮಾತು ಹೇಳ್ತೇನ್ರಿ, ಹ್ಯಾಸ್ ಬಿನ್ ಎಲ್ಲೇ ಹುಡುಕಾಡ್ರಿ. ಹ್ಯಾಸ್ ಬಿನ್ ಎಲ್ಲೇ ಹುಡುಕಾಡ್ರಿ, ಅದ ನಮ್ಮ ಆನ್ಸರ್. ಓಕೆ, ಬರ್ರಿ ಹುಡುಕಾಡೋನು. ಹ್ಯಾಸ್ ನಾಟ್ ಬಿನ್ ಬರ್ಬೇಕಿಲ್ಲಿ, ಯಾಕಂದ್ರೆ ನಾಟ್ ಐತಿ. ಇಲ್ಲಿ ನೋಡ್ರಿ, ಫಿಲ್ಮ್ ವಾಸ್ ನಾಟ್ ತೆಗೆದೋಗಿ, ಹ್ಯಾಡ್ ನಾಟ್ ಯಾಕೋ ತೆಗೆದೋಗಿ, ಈಸ್ ನಾಟ್ ಯಾಕೋ ತೆಗೆದೋಗಿ, ಹ್ಯಾಸ್ ನಾಟ್ ಬೀನ್. ಆನ್ಸರ್ ಇದೆ ನೋಡ್ರಿ, ಇದ ಆನ್ಸರ್. ದಿಸ್ ಈಸ್ ಅವರ್ ಆನ್ಸರ್. ಇನ್ನ ಏನ್ ಬೇಕು ನೀವು? ಇನ್ನ ಎಷ್ಟು ಈಸಿ ಮಾಡಿಕೊಡ್ಲಿ ಹೇಳಿ. ಹ್ಯಾಸ್ ಜೊತೆಗೆ ಬೀನ್ ಬಳಸ್ಯಾರ, ಇನ್ನ ಎಷ್ಟು ಈಸಿ ಮಾಡ್ಬೇಕು ಹೇಳ್ರಿ. ಅದು ಇನ್ನೂ ಈಸಿ ಮಾಡಕ್ ಬರೋದಿಲ್ಲ. ಇವ ಈಸಿ. ಹ್ಯಾಸ್ ಬಂದಾಗ ಹ್ಯಾಸ್ ಬೀನ್ ಹಚ್ಚಿರ ಮುಗಿದು ಹೋತು. ವಿ ವಿಲ್ ನಾಟ್ ಟಾಲರೇಟ್ ದಿಸ್ ಬಿಹೇವಿಯರ್. ಓಕೆ, ಮೊದಲು ಏನ್ ಬರ್ಬೇಕಾ? ದಿಸ್ ಬಿಹೇವಿಯರ್ ಅಂತಕ್ಕಂಥದ್ದು ಅಬ್ಜೆಕ್ಟ್ ಆಗ್ತದೆ. ಓಕೆ, ವಿ ಅಂತಕ್ಕಂಥದ್ದು ಲಾಸ್ಟ್ ಬಂದಾಗ ಏನ್ ಬರ್ಬೇಕು? ಅಸ್ ಬರ್ಬೇಕು. ಎಲ್ಲಾ ಕಡೆ ಅಸ್ ಐತಿ, ಎಲ್ಲಾ ಕಡೆ ದಿಸ್ ಬಿಹೇವಿಯರ್ ಐತಿ. ವಿಲ್ ಜೊತೆಗೆ ನಾಟ್ ಬಂದಾಗ ಏನ್ ಬರ್ಬೇಕು? ನೀವು ಆಗಲೇ ಹೇಳಿನ, ವಿಲ್ ಬಂದಾಗ ಏನ್ ಹುಡುಕಾಡ್ಬೇಕಪ್ಪ ನೀನು? ವಿಲ್ ಬಂದಾಗ ವಿಲ್ ಜೊತೆಗೆ ಸರ್ ಬಿ ಐತಿ, ವಿಲ್ ಅಟ್ಟ ಹುಡುಕಾಡ್ಬೇಕಾದ್ರೆ ನನಗೆ ಆನ್ಸರ್ ಸಿಕ್ಕ ಬಿಡ್ತೈತಿ. ಯಾಸ್, ಅಷ್ಟ ಹುಡುಕಾಡಬೇಕು. ಅದನ್ನ ಬಿಟ್ಟು ಬೇರೆ ಉಪಾದಪಿ ಮಾಡುದಿಲ್ಲ ಮಗನ. ಹೌದಾ, ನೋಡ್ರಿ ಹಂಗಾರ ಬರ್ರಿ ಆನ್ಸರ್ ಒಳಗೆ ಎಲ್ಲೈತಿ? ಇಲ್ಲಿ ಈಸ್ ಐತಿ, ತೆಗೆದೋಗಿ
ಇಲ್ಲಿ ವುಡ್ ಐತಿ ತೆಗೆದೋಗಿ, ವಾಸ್ ಐತಿ ತೆಗೆದೋಗಿ, ಇಲ್ಲಿ ನೋಡ್ರಿ ವಿಲ್ ನಾಟ್ ಬಿ ಅಥವಾ ವಿಲ್ ಬಿ ಅಂತಕ್ಕಂಥದ್ದು ಇಲ್ಲಿ ಐತಿ. ಇದ ನಮ್ಮ ಆನ್ಸರ್ ಆಕೇತಿ. ಕಣ್ಣು ಮುಚ್ಚಿ ಬರೆದ್ ಬಿಡ್ರಿ, ಕಣ್ಣು ಮುಚ್ಚಿ ಬರೆದ್ ಬಿಡ್ಬೇಕು. ಯಾಕಂದ್ರೆ ಇವ ಆನ್ಸರ್ಸ್ ಇರ್ತಾವ, ಇವನ್ ಬಿಟ್ರೆ ಬೇರೆ ಆನ್ಸರ್ಸ್ ಇರುವುದಿಲ್ಲ. ಓಕೆ, ಪಾಸಿಟಿವ್ ಕ ನೆಗೆಟಿವ್ ಕ ಪರಕ್ ಒಂದ ನಾಟ್ ಇರ್ತೈತಿ, ಬೇರೆ ಏನೂ ಅಲ್ಲ. ಎಲ್ಲ ಟೆನ್ಸ್ ರೂಲ್ಸ್ ಸೇಮ್. ನೆಕ್ಸ್ಟ್ ನೋಡ್ರಿ, ಓ ಇಂಟರಾಗೇಟಿವ್ ಸೆಂಟೆನ್ಸ್. ಇಂಟರಾಗೇಟಿವ್ ಸೆಂಟೆನ್ಸ್, ಏ ಸರ್ ಇಂಟ್ರಾಗೇಟಿವ್ ಅಂದ್ರೆ ಕ್ವಶನ್ ಮಾರ್ಕ್, ಕ್ವಶನ್ ಕೇಳಿರ್ತಕ್ಕಂಥ ಡಸ್ ಶಿ ಹೆಲ್ಪ್ ದ ಪೂರ್, ಅವಳು ಬಡವರಿಗೆ ಹೆಲ್ಪ್ ಮಾಡುತ್ತಾಳೆ, ಸಹಾಯ ಮಾಡುತ್ತಾಳೆ. ಈ ತರ ಬಂದಾಗ ಏನ್ ಮಾಡ್ತೀರಿ ನೋಡ್ರಿ. ಓಕೆ, ಡಸ್ ಶಿ ಹೆಲ್ಪ್ ದ ಪೂರ್ ಅಂತಕ್ಕಂಥದ್ದು ಬಂದಾಗ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಕಣ್ಣು ಮುಚ್ಚಿ ಬರಿತಕ್ಕಂಥ ಆನ್ಸರ್ ಇವೆಲ್ಲ. ಓಕೆ ಸರ್, ಇಂಥವೆಲ್ಲ ನಮ್ಗೆ ಆಪ್ಷನ್ ಕೊಡದ ಮಾಡಿಸ್ರಿ ಅಂತಕ್ಕಂಥದ್ದು ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಟೆನ್ಸ್ ಚೇಂಜ್ ಮಾಡು, ಅದನ್ನ ಮಾಡು, ಇದನ್ನ ಮಾಡು, 108 ಉಪಾಧ್ಯಪಿಗಳು ಬರ್ತಾವೆ. ಹೌದಾ, ಅದಕ್ಕಿಂತ ಬೆಸ್ಟ್ ಒಂದು ರೂಲ್ಸ್ ನೆನಪಿಟ್ಕೊಂಡ್ಬಿಡ್ರಲ್ಲ, ಡೂ ಐತಿ, ಡಸ್ ಐತಿ. ಹೌದಾ, ಇಂಟ್ರಾಗೇಟಿವ್ ಸೆಂಟೆನ್ಸ್ ನೀವು ಪ್ಯಾಸಿವ್ ಮಾಡಿದಾಗ ಆಕ್ಟಿವ್ ಒಳಗೆ ಯಾವ್ದು ಇರ್ತೈತಿ, ಪ್ಯಾಸಿವ್ ಒಳಗೂ ಅದೇ ಇರ್ತೈತಿ, ಚೇಂಜ್ ಆಗೋದಿಲ್ಲ. ಎಲ್ಲ ಕಡೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ. ಡೂ ಮತ್ತು ಡಸ್ ಬಂದಾಗ ಏನು ಹುಡುಕಾಡ್ಬೇಕು, ಈಸ, ಯಾಮ, ಆರ್. ಎಲ್ಲೈತಿ ನೋಡ್ರಿ, ಇಲ್ಲಿ ಹ್ಯಾವ್ ಐತಿ, ವರ್ ಐತಿ, ಆರ್ ಐತಿ, ಇಲ್ಲಿ ಈಸ್ ಐತಿ. ಓಕೆ, ಎಸ್, ಹಂಗಿದಾಗ ಆನ್ಸರ್ ಏನಾಗಬೇಕು? ನಾವೇನ್ ಮಾಡ್ತೇವೆ, ಇಲ್ಲಿ ಪೂರ್ ಅಂತಕ್ಕಂಥದ್ದನ್ನ ಸಿಂಗ್ಯುಲರ್ ಅಂತಕ್ಕಂಥದ್ದು ಕನ್ಸಿಡರ್ ಮಾಡಿಬಿಟ್ಟು ಅಂತ ತಿಳ್ಕೊರಿ, ಇದು ಆನ್ಸರ್ ತಪ್ಪ. ಹೌದಾ, ಇದನ್ನ ಏನ್ ಮಾಡ್ಬೇಕಂದ್ರೆ ಪೂರ್ ಅಂತಕ್ಕಂಥದ್ದು ಬಂದಾಗ ಇದ್ರ ಜೊತೆಗೆ ಏನ್ ಬಳಸ್ಬೇಕು, ಆರ ಬಳಸ್ಬೇಕು. ಪೂರ್ ಅಂತಕ್ಕಂಥ, ದಟ್ ಈಸ್ ಪೂರ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಹೌದು, ಬಡವರು ಅನ್ನಂಗಿಲ್ಲ, ಬಡವಾಗ ಪೂರ್ಸ್ ಅನ್ನಂಗಿಲ್ಲ, ಪೂರ ಅಂತ. ಹೌದಾ, ಎರಡರ ಯಾವ್ದು ದೊಡ್ಡದೈತಿ ಅಂದಾಗ ಪ್ಲೂರಲ್ ದೊಡ್ಡದೈತಿ. ಹಂಗಿದ ನಮ್ಮ ಆನ್ಸರ್ ಏನಾಕತ್ತಂದ್ರ ಆರ್ ದ ಪೂರ್ ಹೆಲ್ಪ್ಡ್ ಬೈ ಹರ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಕೈತಿ ನೋಡ್ರಿ. ನಾ ಈ ಆರ್ ಅಂತಕ್ಕಂಥದ್ದು ನೋಡಿರ್ಲಿಲ್ಲ ಮೊದಲು, ಹಿಂಗೆ ಆನ್ಸರ್ ತಪ್ಪೈತಿ ಅಂತ ತಲೆಯಾಗ ಓಡಾಕತ್ತಿದ್ದ. ಆಮೇಲೆ ಮ್ಯಾಲಿಂದ ಆಪ್ಷನ್ ನೋಡಂತಲೇ ಐ ವಿಲ್ ಕ್ಲಿಯರ್ ಬರ್ತೈತಿ. ಓಕೆ, ಪೋರ್ ಅಂತಕ್ಕಂಥದ್ದು ಬಂದಾಗ ಯಾವಾಗಿರ್ಲು ಆರ್ ಅಂತಕ್ಕಂಥದ್ದು ಬಳಸ್ಬೇಕು, ಪ್ಲೂರಲ್ ಒಳಗೆ ಬಂದಿತ್ತಂದ್ರೆ ಓರ್ ಅಂತಕ್ಕಂಥದ್ದು ಬಳಸ್ಬೇಕು. ಅದು ಸಿಂಗ್ಯುಲರ್ ಅಲ್ಲ, ಅದು ಪ್ಲೂರಲ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವಶನ್, ಡಿಡ್ ಯು ಫಿನಿಶ್ ದ ವರ್ಕ್? ಡಿಡ್ ಯು ಫಿನಿಶ್ ದ ವರ್ಕ್? ದ ವರ್ಕ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಅದ, ದ ವರ್ಕ್ ಅಂತಕ್ಕಂಥದ್ದು ಇಲ್ಲಿ ಬಂದೈತಿ. ಎಲ್ಲ ಕಡೆ ದ ವರ್ಕ್ ದ ವರ್ಕ್ ದ ವರ್ಕ್ ಬಂದೈತಿ. ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಬಳಸ್ಬಿಡ್ರಿ, ಇದ ನಿಮ್ಮ ಆನ್ಸರ್. ಡನ್. ಓಕೆ, ಇದ ನಿಮ್ಮ ಆನ್ಸರ್. ನೋಡ್ರಿ, ಇಲ್ಲಿ ವರ್ ಅಂತಕ್ಕಂಥ ಬರಂಗಿಲ್ಲ, ಯಾಕಂದ್ರೆ ಪ್ಲೂರಲ್ ಇದ್ದಾಗ ಬರ್ತೈತಿ. ಹ್ಯಾಸ್ ಬರಂಗಿಲ್ಲ, ಈಸ್ ಬರಂಗಿಲ್ಲ. ಇದ ಯಾಕಂದ್ರೆ ಡಿಡ್ ಅಂತಕ್ಕಂಥದ್ದು ಬಂದಾಗ ಏನ್ ಹುಡುಕಾಡ್ಬೇಕು ನೀವು, ಸಿಂಗ್ಯುಲರ್ ಇದ್ರೆ ವಾಸ್ ಹುಡುಕಾಡ್ಬೇಕು, ಪ್ಲೂರಲ್ ಇದ್ರೆ ವರ್ ಹುಡುಕಾಡ್ಬೇಕು. ದ ವರ್ಕ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ, ಸಿಂಗ್ಯುಲರ್ ಐತಿಲ್ರಿ ಅಂದಾಗ ವಾಸ್ ಹುಡುಕಾಡ್ಬೇಕು. ಹೌದಾ, ಭಾಳ ಈಸಿ ಕಾನ್ಸೆಪ್ಟ್. ಏನದ ಅಂದ್ರೆ ಅದ ಏನು ಇಲ್ಲ ಇದ್ರಾಗ, ಇಷ್ಟು ಈಸಿ ಅಂತಕ್ಕಂಥ ಎಲ್ಲಿ ಹೋದ್ರು ಸಿಗಂಗಿಲ್ಲ. ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್? ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್ ಹೆಂಗೆ ಹೇಳ್ತೀರಿ ಆನ್ಸರ್ ಹೇಳ್ರಿ ನಾವು. ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್ ಏನಾಗ್ತದ ಅಂತಕ್ಕಂಥದನ್ನ ಯಾರು ಹೇಳ್ತೀವಿ? ಆರ್ ದೇ ಪ್ಲೇಯಿಂಗ್ ಫುಟ್ಬಾಲ್ ಅಂದಾಗ ಫುಟ್ಬಾಲ್ ಅಂತಕ್ಕಂಥದ್ದು ಫಸ್ಟ್ ಬರ್ಬೇಕಿತ್ತ. ಫುಟ್ಬಾಲ್ ಅಂತಕ್ಕಂಥದ್ದು ಆರ್ ಇಲ್ಲಿ ಇದ್ದಾಗ ING ಇದ್ದಾಗ ಸೇಮ್ ಸೆಂಟೆನ್ಸ್ ಒಳಗೆ ಇರ್ತೈತಿ. ಅಂದ್ರೆ ವಾಸ್ ಬರಂಗಿಲ್ಲ, ಹ್ಯಾಸ್ ಬರಂಗಿಲ್ಲ. ಯಾಮ್ ಈಸ್ ಆರ್ ಬರ್ತಾವ. ಇಲ್ಲಿ ಈಸ್ ಐತಿ, ಇಲ್ಲಿ ಈಸ್ ಐತಿ. ಫುಟ್ಬಾಲ್ ಪ್ಲೇಡ್ ಬೈ ಯು ಐತಿ, ಈಸ್ ದ ಫುಟ್ಬಾಲ್ ಬೀಯಿಂಗ್ ಪ್ಲೇಡ್ ಬೈ ಯು ಐತಿ. ING ಬಂದಾಗ ಏನ್ ಬಳಸ್ಬೇಕು, ಬೀಯಿಂಗ್ ಬಳಸ್ಬೇಕು. ಇದ ಆನ್ಸರ್ ಏನಾಕೈತ್ರಿ, ಇದ ನಮ್ಮ ಆನ್ಸರ್ ಆಕೈತಿ. ಅದ ಎಷ್ಟು ಈಸಿ ಅದಾವ, ಎಷ್ಟು ಕಾಮನ್ ಅದಾವ. ಲಾಸ್ಟ್ ಕ್ಲಾಸ್ ಒಳಗೆ ನಿಮಗೆ ಕ್ವಶನ್ ಕೊಟ್ಟಿನಿ, ಇದ್ರೊಳಗೆ ಕ್ವಶನ್ ಕೊಡಂಗಿಲ್ಲ. ದಿಸ್ ಕಮೆಂಟ್ ಸೆಕ್ಷನ್ ಓನ್ಲಿ ಫಾರ್ ಯುವರ್ ಒಪಿನಿಯನ್ಸ್. ನಿಮ್ಗೆ ಹೆಂಗೆ ಅನ್ಸಾಕತ್ತೈತಿ, ಏನಾದ್ರು ಹೊಸ ಹೊಸ ಟಾಪಿಕ್ ಕಲಿಯಾಕತ್ತೀರಿ ಇಲ್ಲೋ, ಟೆನ್ಸ್ ಸೀರೀಸ್ ಅನ್ನು ಯಾರ್ಯಾರು ನೋಡಿರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಡೂ ಡಸ್ ಕಾನ್ಸೆಪ್ಟ್ ಅನ್ನು ಯಾರು ನೋಡಿರಿ ಸರ್, ನಾನು ಎಲ್ಲ ವಿಡಿಯೋ ಯಾರ್ಯಾರು ನೋಡಿರಿ ಅವರು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ. ಓಕೆ, ಇದು ಆನ್ಸರ್ ಏನಾಯ್ತು, ಈಸ್ ಇದಕ್ಕೆ ಸಾರಿ, ಈಸ್ ದ ಫುಟ್ಬಾಲ್ ಪ್ಲೇಡ್ ಬೀಯಿಂಗ್ ಪ್ಲೇಡ್ ಬೈ ದೆಮ್. ಓಕೆ, ದೆಮ್ ಏನಿದೆ, ದೆಮ್. ಹ್ಯಾಸ್ ಹಿ ಇನ್ವೈಟೆಡ್ ಯು? ಹ್ಯಾಸ್ ಹಿ ಇನ್ವೈಟೆಡ್ ಯು? ಈ ಯು ಅಂತಕ್ಕಂಥದ್ದು ಫಸ್ಟ್ ಬರ್ಬೇಕು ನೋಡ್ರಿ, ಎಲ್ಲ ಕಡೆ ಬಂದೈತಿ. ಹ್ಯಾಸ್ ಬಂದಾಗ ಏನು ಹುಡುಕಾಡ್ಬೇಕು, ಯು ಬಂದಾಗ ಹ್ಯಾವ್ ಬಿನ್ ಬರ್ತೈತಿ. ವಾಸ್ ಬರಂಗಿಲ್ಲ, ಹ್ಯಾಡ್ ಬರಂಗಿಲ್ಲ, ಆರ್ ಬರಂಗಿಲ್ಲ. ಯು ಹ್ಯಾವ್ ಯು ಬೀನ್ ಇನ್ವೈಟೆಡ್ ಬೈ, ಇದ ನಮ್ಮ ಆನ್ಸರ್ ಆಕೈತಿ. ಯಾಕೆ ಆನ್ಸರ್ ಆಕತ್ತಂದ್ರ ಇಲ್ಲಿ ಹ್ಯಾಸ್ ಬಂದಾಗ ನಿಮಗೆ ಏನು ಹುಡುಕಾಡ್ಬೇಕು, ಒಂದು ಹ್ಯಾವ್ ಬಿನ್ ಬಿಟ್ರೆ ಹ್ಯಾಸ್ ಬಿನ್, ಅದೆಲ್ಲೈತಿ ಅಲ್ಲಿ ಒಂದೇ ಸೆಂಟೆನ್ಸ್ ಒಳಗೈತಿ, ಬೇರೆ ಕಡೆ ಎಲ್ಲಿಯೂ ಇಲ್ಲ. ಅದ ನಮ್ಮ ಆನ್ಸರ್. ಓಕೆ, ಇಲ್ಲಿಂದ ಇಲ್ಲೇ ಆನ್ಸರ್ ಫೈಂಡ್ ಮಾಡಿ ಹೋಗಿತೀರಿ, ಪಟ್ 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 ಸಾಲ್ವ್ ಹೋಗ್ಬೇಕು. ಹೌದಾ, ಎಸ್. ನೆಕ್ಸ್ಟ್, ವಿಲ್ ದೇ ಬಿಲ್ಡ್ ಅ ಹೌಸ್? ವಿಲ್ ದೇ ಬಿಲ್ಡ್ ಅ ಹೌಸ್? ವಿಲ್ ಬಂದಾಗ ಏನ್ ಮಾಡ್ಬೇಕಪ್ಪ, ವಿಲ್ ಬಿ ನೋಡ್ಬೇಕು. ನೋಡ್ರಿ, ಎಲ್ಲೈತಿ ವಿಲ್ ಐತಿ, ಇಲ್ಲೊಂದು ವಿಲ್ ಐತಿ, ಇಲ್ಲೊಂದು ವಿಲ್ ಐತಿ, ಎರಡು ತೆಗೆದೋಗಿದೆ. ಓಕೆ, ಇಲ್ಲಿ ವಿಲ್ ಜೊತೆ ಎಲ್ರಿ ಬಿ ಕಾಣಕತೈತಿ, ಇಲ್ಲ ಇಲ್ಲಿ ಬಿ ಕಾಣಕತೈತಿ, ಇನ್ನ ಎಷ್ಟು ಈಜಿ ಬೇಕು, ಇನ್ನ ಎಷ್ಟು ಈಜಿ ಬೇಕು. ವಿಲ್ ವಿಲ್ ಬಿ ಮುಗ್ದ ಹೋತ, ವಿಲ್ ಹ್ಯಾವ್ ಬಿನ್ ಡನ್. ಹೆಚ್ಚಿಗೆ ವಿಚಾರ ಮಾಡೋದಿಲ್ಲ ಯಾರು. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವಶನ್, ಓ ಇಂಪೆರೇಟಿವ್ ಸೆಂಟೆನ್ಸ್.
ಇಂಪೆರೇಟಿವ್ ಸೆಂಟೆನ್ಸ್ ಬಂದಾಗ ಏನ್ ರೂಲ್ಸ್ ಅಪ್ಲೈ ಮಾಡಂತ ಹೇಳಿ ಅಂದ್ರೆ ಇಲ್ಲಿ ಏನ್ ಇರ್ತಾವ ಅಂದ್ರೆ ಒಂದು ವರ್ಬ್ ಇರ್ತೈತಿ, ಒಂದು ಅಬ್ಜೆಕ್ಟ್ ಇರ್ತೈತಿ. ಹೌದಾ, ಸಬ್ಜೆಕ್ಟ್ ಇರದ ಕಾರಣಕ್ಕೆ ನಾವ್ ಏನ್ ಮಾಡ್ತೇವೆ, ಇಲ್ಲಿ ಲೆಟ್ ಬರಿತೇವ, ಆಮೇಲೆ ಏನ್ ಬರಿತೇವ, ಅಬ್ಜೆಕ್ಟ್ ಬರಿತೇವ, ಆಮೇಲೆ ಬಿ ಬರಿತೇವ, ಆಮೇಲೆ ಏನ್ ಬರಿತೇವ, V3 ಬರಿತೇವ. ಅಲ್ಲಿ ಓಪನ್ ದ ಡೋರ್ ಇದ್ದಾಗ ಏನ್ ಬರ್ತೈತಿ ನೋಡ್ರಿ, ಲೆಟ್ ಅಂತ ಬರೋಣ, ಅಬ್ಜೆಕ್ಟ್ ಆದೈತಿ ದ ವಿಂಡೋ, ಲೆಟ್ ದ ವಿಂಡೋ, ಬಿ ಬರೋಣ, ಓಪನ್ ಐತಿಲ್ರಿ, ಓಪನ್ ಇದ್ದಿದ್ದು ಈ ಕಡೆ ಬರಂದ್ರೆ V3 ಆಕೈತಿ, ಲೆಟ್ ದ ಡೋರ್ ಬಿ ಓಪನ್ ಎಲ್ಲೈತಿ ನೋಡ್ರಿ, ಸಾರಿ ಲೆಟ್ ದ ವಿಂಡೋ ಬಿ ಓಪನ್ ಎಲ್ಲೈತಿ ನೋಡ್ರಿ, ಲೆಟ್ ದ ವಿಂಡೋ ಬಿ ಓಪನ್ ಇದ ಆನ್ಸರ್. ಮುಗದ ಹೋತ್. ಇದು ನಿನ್ನೆ ಕ್ಲಾಸ್ ಒಳಗೆ ನಿನ್ನೆ ಇದ್ರೊಳಗೆ ಚಂದ ನಮಗೆ ತಿಳಿಸ್ಕೊಟ್ಟೆ ನಿಮಗೆ. ಇಂಪೆರೇಟಿವ್ ಸೆಂಟೆನ್ಸ್ಗಳು ರಿಕ್ವೆಸ್ಟ್ ಬಂದಾಗ, ಕಮಾಂಡ್ ಬಂದಾಗ ಏನ್ ಮಾಡ್ಬೇಕಂತಕ್ಕಂಥದ್ದನ್ನ ನಿನ್ನೆ ಕ್ಲಾಸ್ ಒಳಗೆ ಹೇಳೇನಿ. ಇದಕ್ಕೊಂದು 50-60 ಮಂದಿ ಕಮೆಂಟ್ ಸೆಕ್ಷನ್ ಒಳಗೂ ತಿಳಿಸಿರಿ. ಹೌದಾ, ಐ ಆಮ್ ವೆರಿ ಹ್ಯಾಪಿ ವೆನ್ ಐ ಸಿ ಯುವರ್ ಕಮೆಂಟ್ಸ್, ವೆರಿ ಹ್ಯಾಪಿ. ಓಕೆ, ಎಸ್, ಲೆಟ್ ದ ಡೋರ್ ಬಿ ಓಪನ್ ಅಂತಕ್ಕಂಥದ್ದು ಆಗ್ತದೆ, ವಿಂಡೋಸ್ ಬಿ ಓಪನ್, ಸಾರಿ ಡೋರ್ ಅಂತ ಬಿಡಿಸಿ ಅದ ಬರ. ಹೆಲ್ಪ್ ದ ನೀಡಿ, ಓಕೆ, ಇದು ಸೇಮ್ ಆಗ್ಬೇಕು, ಲೆಟ್ ದ ನೀಡಿ ಬಿ ಹೆಲ್ಪ್ಡ್ ಎಲ್ಲೈತ್ ನೋಡ್ರಿ, ಲೆಟ್ ದ ನೀಡಿ ಬಿ ಹೆಲ್ಪ್ಡ್, ಇದ ನಮ್ಮ ಆನ್ಸರ್. ದ ನೀಡಿ ಶುಡ್ ಬಿ ಹೆಲ್ಪ್ಡ್, ಬೋತ್ ಎ ಅಂಡ್ ಬಿ ಆರ್ ಕರೆಕ್ಟ್, ದ ನೀಡಿ ಆರ್ ಹೆಲ್ಪ್, ನೋ, ಲೆಟ್ ದ ನೀಡಿ ಬಿ ಹೆಲ್ಪ್. ಹೌದಾ, ನೆಕ್ಸ್ಟ್, ಡು ನಾಟ್ ಪ್ಲಕ್ ದ ಫ್ಲವರ್ಸ್. ಓಕೆ, ಇಲ್ಲಿ ಬಂದಾಗ ಡು ನಾಟ್ ಬಂದಾಗ ಏನ್ ಬಳಸ್ಬೇಕಂದ್ರೆ ನಾಟ್ ಅಂತಕ್ಕಂಥದ್ದು ಬಳಸ್ಬೇಕು. ಅಂದ್ರೆ ಯಾವ್ದು ಬರ್ತೈತ್ರಿ, ಇಲ್ಲೂ ಲೆಟ್ ಅಂತಕ್ಕಂಥ ರೂಲ್ ಅಪ್ಲೈ ಆಗತ್ತೆ. ನಮ್ಮಲ್ಲಿ ಇವೆರಡು ಆಪ್ಷನ್ ಏನಾಗಂಗಿಲ್ಲ, ಇಲ್ಲಿ ಬರಂಗಿಲ್ಲ. ಲೆಟ್ ಫ್ಲವರ್ಸ್ ನಾಟ್ ಬಿ ಪ್ಲಕ್ಡ್, ಲೆಟ್ ನಾಟ್ ಫ್ಲವರ್ಸ್, ಇದು ಬರಂಗಿಲ್ಲ. ಇಲ್ಲಿ ನೋಡಿ, ಲೆಟ್ ಫ್ಲವರ್ಸ್ ನಾಟ್ ಬಿ ಪ್ಲಕ್ಡ್, ದಿಸ್ ಇಸ್ ದ ಆನ್ಸರ್. ಬಿ ಅಂತಕ್ಕಂಥದ್ದು ಬಳಸಬೇಕು. ಲೆಟ್ ದೊಂದಿಗೆ ಬಿ ಅಂತಕ್ಕಂಥದ್ದನ್ನ ಬಳಸಿದರೆ ಮಾತ್ರ ಅಲ್ಲಿ ವ್ಯಾಲ್ಯೂ ಇರ್ತದ, ಇಲ್ಲಾಂದ್ರೆ ಇರಂಗಿಲ್ಲ. ಹೌದಾ, ಇಂಪೆರೇಟಿವ್ ಸೆಂಟೆನ್ಸ್ಗಳು ಬಂದಾಗ ಏನ್ ಮಾಡ್ಬೇಕಂತಕ್ಕಂಥದ್ದನ್ನ ಬಹಳಷ್ಟು ಚೆನ್ನಾಗಿ ನೀವು ಕೂಡ ಕಲಿತೀರಿ. ಇದೊಂದು ವಿಡಿಯೋ ನೋಡ್ರಿ, ಕಲಿರಿ. ನೆಕ್ಸ್ಟ್ ವಿಡಿಯೋದಿಂದ ಮತ್ತೆ ಹೊಸ ಕಾನ್ಸೆಪ್ಟ್ ತಗೊಂಡ್ ಬರೋಣಂತ. ಹೌದಾ, ನೆಕ್ಸ್ಟ್ ನೋಡಿ, ಪ್ಲೀಸ್ ಬ್ರಿಂಗ್ ಅ ಗ್ಲಾಸ್ ಆಫ್ ವಾಟರ್, ಪ್ಲೀಸ್ ಬ್ರಿಂಗ್ ಅ ಸಮ್ ಗ್ಲಾಸ್ ಆಫ್ ವಾಟರ್, ಒಂದು ಸ್ವಲ್ಪ ನೀರನ್ನ ತಗೊಂಡ್ಬರ್ತೀರಿ. ಪ್ಲೀಸ್ ಅಂತಕ್ಕಂಥದ್ದು ಬಂದಾಗ ಏನ್ ಮಾಡಬೇಕು ನೋಡ್ರಿ, ಲೆಟ್ ಅ ಗ್ಲಾಸ್ ಆಫ್ ವಾಟರ್ ಬೀನ್ ಬ್ರಾಟ್, ಇವೆಲ್ಲ ಬರಂಗಿಲ್ಲ. ಪ್ಲೀಸ್ ಅಂತಕ್ಕಂಥದ್ದು ಬಂದಾಗ ಒಂದು ರೂಲ್ಸ್ ನೆನಪಿಟ್ಕೊಂಡ್ಬಿಡ್ರಿ, ಯು ಆರ್ ರಿಕ್ವೆಸ್ಟೆಡ್ ಟು. ಈ ಪ್ಲೀಸ್ ಬದಲಾಗಿ ಏನ್ ಬಳಸ್ತೀರ ಅಂದ್ರ ಯು ಆರ್ ರಿಕ್ವೆಸ್ಟೆಡ್ ಟು. ಈ ಮುಂದೆ ಏನ್ ಸೆಂಟೆನ್ಸ್ ಐತ್ಲಾ, ಇದೇನಾಗಂಗಿಲ್ಲ, ಚೇಂಜ್ ಆಗುವುದಿಲ್ಲ, ಸೇಮ್ ಆಸ್ ಇಟ್ ಇಸ್ ಬರ್ದ್ ಬಿಡ್ರಿ, ಇದ ನಿಮ್ಮ ಆನ್ಸರ್ ಆಕೈತಿ. ಪ್ಲೀಸ್ ಬಂದಾಗ ಭಾಳ ಈಸಿ, ಅದ್ರ ಬದಲು ಯು ಆರ್ ರಿಕ್ವೆಸ್ಟೆಡ್ ಟು ಬರೆಯೋದು, ಮುಂದಿರ್ತಕ್ಕಂಥ ಸೆಂಟೆನ್ಸ್ ಸೇಮ್ ಬರ್ದ್ ಬಿಡ್ರಿ, ಅದ ಆನ್ಸರ್ ಆಕೈತಿ ನೋಡ್ರಿ. ಓಕೆ, ಎಷ್ಟು ಈಸಿ ಐತಿ ನೋಡ್ರಿ ಕಾನ್ಸೆಪ್ಟ್, ಬಹಳಷ್ಟು ದೊಡ್ಡ ಈಸಿ ಕಾನ್ಸೆಪ್ಟ್ ಇದು. ಹೌದಾ, ಓಕೆ, ಹಂಗಿದ್ರೆ ನೆಕ್ಸ್ಟ್ ನೋಡಿ, ಸ್ವಿಚ್ ಆಫ್ ದ ಲೈಟ್ಸ್. ಸ್ವಿಚ್ ಆಫ್ ದ ಲೈಟ್ಸ್ ಮೊದ್ಲು ಏನ್ ಬರ್ಬೇಕಾ, ಲೆಟ್ ದ ಲೈಟ್ಸ್ ಬಿ ಸ್ವಿಚ್ಡ್ ಆಫ್, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಲೆಟ್ ದ ಲೈಟ್ಸ್ ಸ್ವಿಚ್ಡ್ ಆಫ್, ಲೆಟ್ ದ ಲೈಟ್ಸ್ ಬಿ ಅಂತಕ್ಕಂಥದ್ದು ಬಳಸಿಲ್ಲ, ದಿಸ್ ಈಸ್ ದ ಆನ್ಸರ್. ಇದ ನಮ್ಮ ಆನ್ಸರ್ ಆಕೈತಿ. ಓಕೆ, ಈಸಿ ಐತಲ್ರಿ, ಭಾಳ ಈಸಿ ಐತಿ. ನೆಕ್ಸ್ಟ್, ಓಕೆ, ಇಲ್ಲಿಗ ವಿಡಿಯೋ ಮುಕ್ತಾಯ ಆಗ್ತದ. ನಿಮಗೆ ವಿಡಿಯೋ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡ್ರಿ, ಯಾಕಂದ್ರೆ ಆಕ್ಟಿವ್ ಸ್ಪೆಷಲ್ ಅಂತ ನಾನು ನಿಮಗೆ ಮುಗಿಸ್ಕೊಟ್ಟೇನೆ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೇನೆ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಟೇಕ್ ಕೇರ್, ಆಲ್ ದ ಬೆಸ್ಟ್.